ಒಬ್ಬ ಶ್ರೀಮಂತ ಮತ್ತು ಒಬ್ಬ ಬಡವ ವ್ಯಕ್ತಿಯಲ್ಲಿ ಇರುವಂತಹ ವ್ಯತ್ಯಾಸ ಏನ್ ಗೊತ್ತಾ? ಬಡವ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಲಯಬಿಲಿಟೀಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಅದೇ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಅಸೆಟ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಹಾಗಾದ್ರೆ ಏನಪ್ಪಾ ಇದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅಂತ ಹೇಳ್ತೀರಾ? ಅಸೆಟ್ಸ್ ಬಗ್ಗೆ ರಾಬರ್ಟ್ ಕಿಯೋಸಕಿ ಒಂದು ಮಾತನ್ನ ಹೇಳ್ತಾರೆ. ಯಾವುದು ನಿಮ್ಮ ಜೇಬಿಗೆ ಹಣವನ್ನ ತಂದ್ಕೊಡುತ್ತೋ ಅದು ಅಸೆಟ್ಸ್. ಹಾಗೆ ಯಾವುದು ನಿಮ್ಮ ಜೇಬಿನಿಂದ ಹಣವನ್ನ ತೆಗೆದುಕೊಂಡು ಹೋಗುತ್ತದೆಯೋ ಅದನ್ನ ಲಯಬಿಲಿಟೀಸ್ ಅಂತಾರೆ. ನಾನು ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ, ಅದನ್ನ ಹೇಳ್ಬಿಡ್ತೀನಿ ಒಂದು ಕತೆ ಮೂಲಕ. ಈ ಒಂದು ಕತೆ ಬಂದು ಇಟಲಿ ದೇಶದ್ದು. ಇಟಲಿ ದೇಶದಲ್ಲಿ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಯಾವಾಗ ತಂದೆ ತಾಯಿಗಳು ಮುದುಕರಾಗ್ತಾ ಹೋಗ್ತಾರೆ, ಆ ತಂದೆ ತಾಯಿಗಳನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ತಳ್ಬಿಡ್ತಾ ಇದ್ರು. ಯಾಕಂದ್ರೆ ಮುದುಕರಾದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೊರೆ ಅಂತ. ಹೀಗೆ ಆಗ್ತಿರ್ಬೇಕಾದ್ರೆ ಆ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ತಾಯಿ ಇರಲ್ಲ, ತಂದೆ ಮಾತ್ರ ಇರ್ತಾನೆ. ಆ ತಂದೆಯನ್ನ ಮುದುಕರಾದ ತಕ್ಷಣ ಊರ್ನವರೆಲ್ಲ ಆ ತಂದೆಯನ್ನ ನೀನು ಕರ್ಕೊಂಡೋಗಿ ಬೆಟ್ಟದ ಮೇಲಿಂದ ತಳ್ಳು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಆಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತನ್ನ ತಂದೆ ಮಾಡಿದಂತ ಎಲ್ಲಾ ತ್ಯಾಗಗಳನ್ನ ನೆನೆಸ್ಕೊತಾನೆ. ತಾನು ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ತನ್ನ ತಂದೆನೇ ಕಾರಣ ಅನ್ಕೋತಾನೆ. ಹಾಗೆ ತನ್ನ ತಂದೆಗೆ ಹೇಳ್ತಾನೆ, ನೀನ್ ಯಾವತ್ತೂ ನನ್ಗೆ ಭಾರ ಅಲ್ಲ, ನಾನ್ ನಿನ್ನನ್ನ ಕಾಪಾಡ್ತೀನಿ ಅಂತ ಹೇಳಿ ಯಾರಿಗೂ ಗೊತ್ತಾಗದೆ ಸಂಜೆ ಕರ್ಕೊಂಡ್ಬಂದು ಮನೆಯಲ್ಲಿ ಇಟ್ಕೋತಾನೆ. ಹೀಗೆ ದಿನ ಕಳೆಯುತ್ತೆ. ತನ್ನ ತಂದೆ ಜೀವಂತವಾಗಿರೋದು ಯಾರಿಗೂ ಗೊತ್ತಿರಲ್ಲ. ದಿನ ಕಳೆದಂತೆ ಆ ಹುಡುಗ ಶ್ರೀಮಂತನಾಗ್ತಾ ಹೋಗ್ತಾನೆ. ಒಂದಿನ ತುಂಬಾ ದೊಡ್ಡ ಶ್ರೀಮಂತ ಆದ್ಮೇಲೆ ಒಬ್ಬನು ಕೇಳ್ತಾನೆ, ಹೇಗೆ ನಿನ್ನ ಶ್ರೀಮಂತ ಆತೆ ಅಂತ ಕೇಳಿದಾಗ ಅವನು ನನ್ನ ತಂದೆಯಿಂದ ಅಂತ ಹೇಳ್ತಾನೆ. ಆದ್ರೆ ನಿನ್ನ ತಂದೆಯನ್ನ ಆವಾಗ್ಲೇ ಕೊಂದಾಯ್ತಲ್ಲ ಅಂತ ಹೇಳಿದ ತಕ್ಷಣ, ಇಲ್ಲ, ನಾನು ನನ್ನ ತಂದೆಯನ್ನ ನನ್ನ ತಂದೆ ಇಟ್ಕೊಂಡಿದ್ದೀನಿ. ನನ್ನ ತಂದೆ ಒಂದು ಅಸೆಟ್ ಅಂತ ಹೇಳ್ತಾನೆ. ಹೇಗೆ ಅಂದ್ರೆ ತಂದೆಯ ಜೀವನದ ಅನುಭವಗಳು ಆ ಮಗನನ್ನ ಶ್ರೀಮಂತನನ್ನಾಗಿ ಮಾಡಿರುತ್ತೆ. ಕೆಲವು ಮೇಜರ್ ಅಸೆಟ್ಸ್ ಗಳು ಈ ರೀತಿ ಇರುತ್ತೆ. ಯಾವುದು ನಮ್ಗೆ ದುಡ್ಡನ್ನ ತಂದ್ಕೊಡುತ್ತೆ ಅಂದ್ರೆ ಬಾಡಿಗೆ ಮನೆಗಳು, ಹಾಗೆ ನಾವು ಬ್ಯಾಂಕಲ್ಲಿ ಇರುವಂತಹ FD, ಮತ್ತೆ ಷೇರುಗಳು, ಮ್ಯೂಚುವಲ್ ಫಂಡ್ಸು, ಮತ್ತೆ ಬಿಸ್ನೆಸ್ ಇಂದ ಬರುವಂತಹ ಆದಾಯ, ಹಾಗೆ ನೀವು ಯಾವ್ದಾದ್ರು ಸ್ಕಿಲ್ಸ್ ಕಲ್ತ್ಕೊಂಡಿದ್ರೆ ಆ ಸ್ಕಿಲ್ಸ್ ಇಂದ ಬರುವಂತಹ ಆದಾಯಗಳು, ಇವೆಲ್ಲ ಅಸೆಟ್ಸ್ ಗಳಾಗುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಸೆಟ್ಸ್ ಗಳನ್ನ ಜಾಸ್ತಿ ಮಾಡ್ತಾ ಹೋಗಿ ಬೇಗ ಶ್ರೀಮಂತ ಆಗ್ಬೋದು. ಅದೇ ಲಯಬಿಲಿಟೀಸ್ಗೆ ಬಂದ್ರೆ ಯಾವುದು ನಿಮ್ಮ ಜೇಬಿನಿಂದ ಹಣವನ್ನ ತೆಗೆದುಕೊಂಡು ಹೋಗುತ್ತದೆಯೋ ಅದನ್ನ ಲಯಬಿಲಿಟೀಸ್ ಅಂತ ಕರಿತೀವಿ. ಆಗ್ಲೇನೆ ಹೇಳಿದ್ದೆ. ಅವ್ಯಾವಪ್ಪ ಅಂದ್ರೆ ಬ್ಯಾಂಕ್ ಲೋನ್ಸ್ಗಳು, ನಿಮ್ಮ ಹೋಮ್ ಲೋನ್ ಆಗ್ಲಿ, ಬೈಕ್ ಲೋನ್ ಆಗ್ಲಿ, ಕಾರ್ ಲೋನ್ಗಳಾಗ್ಲಿ ಅಥವಾ ಪರ್ಸನಲ್ ಲೋನ್ಗಳು, ಇವೆಲ್ಲ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಹಾಗೆ ಕ್ರೆಡಿಟ್ ಕಾರ್ಡ್ ಬಿಲ್ಲು, ಹಾಗೆ EMI ತೆಗೆದುಕೊಂಡಂತಹ ಯಾವುದೇ ವಸ್ತುಗಳಾಗ್ಲಿ, ಆಮೇಲೆ ಅಗತ್ಯವಿಲ್ಲದ ಗೆಜೆಟ್ಗಳು, ಅಂದ್ರೆ ಆಮೇಲೆ ನಿಮಗೆ ಯಾರ್ಯಾರಿಗೆ ಹಣ ಕೊಡ್ಬೇಕು ಅವೆಲ್ಲ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ಇದರಿಂದ ಏನ್ ತಿಳಿಯುತ್ತಪ್ಪ ಅಂತಂದ್ರೆ ನಾವು ಅಸೆಟ್ಸ್ ಗಳನ್ನ ಜಾಸ್ತಿ ಮಾಡ್ಬೇಕು ಮತ್ತೆ ಲಯಬಿಲಿಟೀಸ್ ನ ಕಮ್ಮಿ ಮಾಡ್ಕೋಬೇಕು. ಹೀಗೆ ಫೈನಾನ್ಷಿಯಲ್ ವಿಡಿಯೋಸ್ ನ ಮತ್ತೆ ಮುಂದೆ ಕಳಿಸ್ತಾ ಇರ್ತೀನಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್